ನಮಸ್ಕಾರ ಫ್ರೆಂಡ್ಸ್. ನೋಡಿ, ಇದು ಕಾವೇರಿ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ. ಕಾವೇರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಒಂದು ಅಧಿಕೃತ ನಿವಾಸ ಕಾವೇರಿ. ಇದು ನೋಡಿ, ಇಲ್ಲಿ ಒಂದು ಅಫಿಷಿಯಲ್ ಸರ್ಕಾರದ ಮನೆ ಇದು. ಮುಖ್ಯಮಂತ್ರಿಗಳು ಕಾವೇರಿ ಕ್ಯಾಂಪಸ್ ನೋಡಿ ಹೇಗಿದೆ. ಇದೊಂದು ಕಾನ್ಫರೆನ್ಸ್ ರೂಮ್ ಕಾವೇರಿ ಒಳಗೆ. ಇಲ್ಲಿ ಪಬ್ಲಿಕ್ಗೆ ಅಲೌ ಮಾಡಲ್ಲ. CM ಸಿದ್ದರಾಮಯ್ಯ ಅವರು ಕಾವೇರಿ ನಿವಾಸದಲ್ಲಿರ್ತಾರೆ. ಇದರಲ್ಲಿ ನೋಡಿ CM ನೋಡಿ ಸಿದ್ದರಾಮಯ್ಯ ಅವರು ಅಧಿಕೃತವಾದ ನಿವಾಸ. ಈ ಮೊದಲು ಇಲ್ಲಿ JH ಪಟೇಲ್ ಇದ್ದರು, BS ಯಡಿಯೂರಪ್ಪ ಅವರಿದ್ದರು ಕಾವೇರಿ ನಿವಾಸದಲ್ಲಿ. BS ಯಡಿಯೂರಪ್ಪ ಅವರಿದ್ದರು, ಕುಮಾರಸ್ವಾಮಿ ಅವರಿದ್ದರು, JH ಪಟೇಲ್ ಇದ್ದರು. ಇಲ್ಲಿ SM ಕೃಷ್ಣ ಅನುಗ್ರಹದಲ್ಲಿದ್ದರು ಮುಖ್ಯಮಂತ್ರಿ ಆಗಿದ್ದಾಗ. ಧರ್ಮಸಿಂಗ್ ಇದ್ದರು. ಇದೇ ಇರಲಿಲ್ಲ ಸರ್ ಇದರಲ್ಲಿ. ಯಾರು ಧರ್ಮಸಿಂಗ್ ಅಲ್ಲೇ ಇದ್ದಿದ್ದು ಆ ಕಡೆ. ಧರ್ಮಸಿಂಗು, SM ಕೃಷ್ಣ ಮತ್ತು ಕುಮಾರಸ್ವಾಮಿ ಅನುಗ್ರಹದಲ್ಲಿದ್ದರು. ಇಲ್ಲಿ JH ಪಟೇಲ್ ಇದ್ದರು, ಯಡಿಯೂರಪ್ಪ ಇದ್ದರು. ಇದರಲ್ಲಿ ಯಡಿಯೂರಪ್ಪ ಇದ್ದರು, ಅನುಗ್ರಹ. ನೋಡು, ಮುಖ್ಯಮಂತ್ರಿಗಳು ಇವರು ಹೊಂಟಿದ್ದಾರೆ. ಕಾವೇರಿಯ ಒಂದು ಕ್ಯಾಂಪಸ್ ನೋಡಿ. 7722 ಮುಖ್ಯಮಂತ್ರಿಗಳು. ಎಸ್ಕಾರ್ಟ್ ಕಾರ್ ಕ್ಯಾಂಪಸ್. ಕಾವೇರಿ ನಿವಾಸದ ಗಾರ್ಡನ್ ನೋಡಿ, ಗಾರ್ಡನ್. ಕಾವೇರಿ ಗಾರ್ಡನ್. ಒತ್ತಾಯ ಮಾಡಿರಬೇಕು. ಒಂದು, ಶೀಲಿಂಗನ್ನ ಬದಲಾಯಿಸಬೇಕು. 50% ಶೀಲಿಂಗ್ ಇದೆಯಲ್ಲ, ಅದನ್ನು ಬದಲಾಯಿಸಬೇಕು. ಎರಡನೇದು, ಈ ಖಾಸಗಿ ಕ್ಷೇತ್ರ ಇದೆಯಲ್ಲ, ಶಿಕ್ಷಣ ಕ್ಷೇತ್ರ ಗ್ರಾಂಟಿನೇಟ್ ಆಗಿರೋದಲ್ಲ, ಗ್ರಾಂಟಿನೇಟ್ ಆಗದೇ ಇರ್ತಕ್ಕಂಥ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದಾರೆ. ಅದು ಸಂವಿಧಾನ ಕಾರ್ಪೊರೇಟ್ ಸೆಕ್ಟರ್ ಎಲ್ಲ ಮತ್ತೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅದನ್ನ ಆರ್ಟಿಕಲ್ 15/5